ಅವರು ಕಲ್ಲು ಎಸ್ತರು. ನಾನು ಕುಡುಗೋಲು ಎತ್ತಿದೆ. ಯಾಕೆಂದ್ರೆ ನಾನು ತಾಯಿ. ನನ್ನ ಹೆಸರು ಸೀತಾ. ಸುನಾಮ್ಗಂಜ್ ಹಳ್ಳಿಯಲ್ಲಿ ಹುಟ್ಟಿದೆ, ಬಾಂಗ್ಲಾದೇಶ. ಪ್ರತಿ ಬೆಳಗ್ಗೆ ತುಳಸಿಗೆ ನೀರ್ ಹಾಕುತ್ತೇನೆ, ದೇವರಿಗೆ ದೀಪ ಹಚ್ಚುತ್ತೇನೆ, ಮಗುವಿಗೆ ಅನ್ನ ತಿನ್ನಿಸ್ತೇನೆ. ಇದು ನನ್ನ ತಪ್ಪೆ? ಇದು ನನ್ನ ಅಪರಾಧವೇ? 2024ರ ನಂತರ ಎಲ್ಲವೂ ಬದಲಾಯಿತು. ರಾಜಕೀಯ ಬದಲಾವಣೆಯ ನಂತರ ನಮ್ಮ ಹಳ್ಳಿಯ ಗಾಳಿಯೇ ಬದಲಾಯಿತು. ಒಮ್ಮೆ ಜೊತೆಗೆ ಹಬ್ಬ ಮಾಡಿದ ನೆರೆಹೊರೆಯವರು ಈಗ ನಮ್ಮನ್ನು ನೋಡುವ ರೀತಿಯೇ ಬೇರೆಯಾಯಿತು. ರಾತ್ರಿ ಮಲಗುವಾಗ ಮನಸ್ಸು ಮಲಗುವುದಿಲ್ಲ. ಇಂದು ರಾತ್ರಿ ಯಾರಾದರೂ ಬಂದ್ರೆ, ಮಗು ಅತ್ತರೆ, ಅವರಿಗೆ ಕೇಳಿಸುತ್ತೆ. ದೇವರ ಫೋಟೋ ನೋಡಿ ಏನಾದ್ರೂ ಅಂದರೆ, ಹಿಂದೂ ಆಗಿ ಹುಟ್ಟಿದ್ದು ಪ್ರತಿದಿನ ಸಾಬೀತು ಮಾಡ್ಬೇಕಾ? ನನ್ನ ಧರ್ಮ ಬಚ್ಚಿಟ್ಕೊಳ್ಬೇಕಾ? ನನ್ನ ಮಗುವಿಗೆ ರಾಮನ ಕತೆ ಹೇಳುವ ಹಕ್ಕು ನನಗಿಲ್ಲವೇ? ಅವರು ಬಂದರು. ಒಮ್ಮೆ ಅಲ್ಲ, ಮೊದಲು ಮಾತಿನಲ್ಲಿ. ನಿನ್ನ ಧರ್ಮ ಬದಲಾಯಿಸು, ನಿನ್ನ ಮನೆ ನಮ್ಮದು. ಕಳ್ಳತನ ಮಾಡಿದ್ದಾಳೆ ಎಂದು ಸುಳ್ಳು ಹಬ್ಬಿಸಿದರು. ಸುಳ್ಳಿನ ಮೇಲೆ ಕೋಪ ಕಟ್ಟಿದರು. ಕೋಪದ ಮೇಲೆ ಜನ ಸೇರಿದರು. ಮಗು ಮಧ್ಯಾಹ್ನ ನಿದ್ದೆ ಮಾಡುತ್ತಿತ್ತು. ನಾನು ಅಡುಗೆ ಮಾಡುತ್ತಿದ್ದೆ. ಕಳ್ಳು ಬಿದ್ದ ಸದ್ದು. ಗಾಜು ಒಡೆಯಿತು. ಕಿರಿಚಾಟ ಶುರುವಾಯಿತು. ಧರ್ಮ ಬಿಡು, ಮನೆ ಬಿಡು. ಮಗು ಎಚ್ಚರಾಗಿ ಅತ್ತಿತ್ತು. ಆ ಕ್ಷಣ ನನ್ನ ಒಳಗೆ ಏನೋ ಮುರಿಯಿತು. ಮತ್ತೆ ಏನೋ ಹುಟ್ಟಿತು. ನಾನು ಕುಡುಗೋಲು ಹಿಡಿದೆ. ಮಗುವನ್ನು ಎದೆಗೆ ಅವಚಿಕೊಂಡೆ. ಬಾಗಿಲು ತೆಗೆದೆ. ನಿಂತೆ. ಅವರ ಕಣ್ಣಲ್ಲಿ ಆಶ್ಚರ್ಯ ಕಂಡೆ. ಅವರು ನನ್ನನ್ನು ನೋಡಿದರು. ನಾನು ಅವರನ್ನು ನೋಡಿದೆ. ಆ ನೋಟದಲ್ಲಿ ನಾನೊಂದೇ ಹೇಳಿದೆ, ಈ ತಾಯಿ ಮಣಿಯುವುದಿಲ್ಲ. ಎಂದಿಗೂ ಇಲ್ಲ. ಇದು ಕೇವಲ ನನ್ನ ಕಥೆಯಲ್ಲ. 2024ರ ನಂತರ ಹಿಂದೂಗಳ ಮೇಲೆ 2000ಕ್ಕೂ ಹೆಚ್ಚು ದಾಳಿಗಳು ನಡೆದಿವೆ. 66 ಹಿಂದೂಗಳು ಕೊಲ್ಲಲ್ಪಟ್ಟಿದ್ದಾರೆ. 95 ದೇವಾಲಯಗಳು ಧ್ವಂಸವಾಗಿವೆ. 28 ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿದೆ. ಇವು ಸಂಖ್ಯೆಗಳಲ್ಲ. ಇವರು ನಮ್ಮ ತಾಯಂದಿರು, ನಮ್ಮ ಮಕ್ಕಳು, ನಮ್ಮ ಅಪ್ಪಂದಿರು. ವಿಶ್ವಸಂಸ್ಥೆ, ಆಮ್ನೆಸ್ಟಿ ಇಂಟರ್ನ್ಯಾಷನಲ್, ಎಪಿ ನ್ಯೂಸ್ ಎಲ್ಲರೂ ಇದನ್ನು ದಾಖಲಿಸಿದ್ದಾರೆ. ಆದರೂ ಪ್ರಪಂಚ ಮೌನವಾಗಿದೆ. ಯಾರಾದರೂ ಇದು ಸುಳ್ಳು ಎನ್ನುತ್ತಾರೆ. ಯಾರಾದರೂ ಇದು ಪ್ರಚಾರ ಎನ್ನುತ್ತಾರೆ. ಆದರೆ ಕುಡುಗೋಲು ಹಿಡಿದ ಆ ತಾಯಿಯ ಕಣ್ಣೀರು ಪ್ರಚಾರ ಅಲ್ಲ, ಅದು ಸತ್ಯ. ಭಾರತದಲ್ಲಿರುವ ಸಹೋದರಿಯರೇ, ಸಹೋದರರೇ, ನಿಮ್ಮ ಊರಿನಲ್ಲಿ ದೇವಾಲಯ ಇದೆ. ನಿಮ್ಮ ಮಕ್ಕಳಿಗೆ ರಾಮಾಯಣ ಓದಿಸಬಹುದು. ನೀವು ತಿಲಕ ಹಚ್ಚಿ ರಸ್ತೆಯಲ್ಲಿ ನಡೆಯಬಹುದು. ನಮ್ಮ ಬಳಿ ಉಳಿದಿರುವುದು ಕೇವಲ ನಂಬಿಕೆ. ನನ್ನ ಮಗು ನಾಳೆ ದೊಡ್ಡದಾದಾಗ, ಅಮ್ಮ, ನಾನು ಹಿಂದೂ ಆಗಿ ಹುಟ್ಟಿದ್ದು ತಪ್ಪೇ ಎಂದು ಕೇಳಿದರೆ ನಾನು ಏನು ಹೇಳಲಿ? ನಿಮ್ಮಿಂದ ಯುದ್ಧ ಕೇಳುತ್ತಿಲ್ಲ. ಒಂದೇ ಒಂದು ಕೆಲಸ ಕೇಳುತ್ತಿದ್ದೇನೆ. ಈ ಕತೆ ಒಬ್ಬರಿಗಾದರೂ ಹೇಳಿ. ಒಂದು ಮೇಣದ ಬತ್ತಿ ಹಚ್ಚಿ, ಒಂದು ಪ್ರಾರ್ಥನೆ ಮಾಡಿ. ಏಕೆಂದರೆ ಇಂದು ನಾನು ಒಂಟಿ. ನಾಳೆ ನೀವು ಮರೆತರೆ ಇನ್ನೊಬ್ಬ ತಾಯಿ ಕುಡುಗೋಲು ಹಿಡಿಯಬೇಕಾಗುತ್ತದೆ. ಇನ್ನೊಂದು ಮಗು ಅಳಬೇಕಾಗುತ್ತದೆ. ಜೈ ಮಾ ದುರ್ಗೆ.